ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ದೀಪಾವಳಿ ಹಬ್ಬ ಇನ್ನೇನು ನಾಳೆನೇ ಬಂದೇ ಬಿಡ್ತು. 2025ರ ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜೆ ವಿಶೇಷ ಅನ್ನೋಂತ ಹೇಳ್ಬೋದು. ಹಾಗೆ ಗೋಪೂಜೆ ಸಹ ಒಂದು ವಿಶೇಷ ಪೂಜೆ ಸಮಯ ಯಾವಾಗ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ. 2025ರ ದೀಪಾವಳಿಗೆ ಕ್ಷಣಗಣನೆ ಆರಂಭವಾಗಿದ್ದು, ಎಲ್ಲರೂ ದೀಪಾವಳಿಯನ್ನು ಸಡಗರ ಸಮಾರಂಭದಿಂದ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ದೀಪಾವಳಿಯು 5 ದಿನಗಳವರೆಗೂ ಆಚರಣೆ ಮಾಡಬಹುದು ಎಂದು ಜ್ಯೋತಿಷ್ಯರು ಸಹ ಹೇಳ್ತಾರೆ. 2025 ಅಕ್ಟೋಬರ್ 20ರಂದು ನರಕ ಚತುರ್ದಶಿಯಾಗಿದೆ. ಈ ದಿನ ಸೂರ್ಯೋದಯಕ್ಕಿಂತ ಮುನ್ನ ಮಂಗಳ ಸ್ನಾನ ಮಾಡಬೇಕು. ಇಂದು ಸಂಜೆ 5:55 ದೀಪಾವಳಿ ಅಮಾವಾಸ್ಯೆ ಅನ್ನೋದು ಶುರುವಾಗುತ್ತೆ. ಮನೆಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ರಾತ್ರಿ 8:28 11:40 ಮಾಡುವುದರಿಂದ ಶುಭವಾಗುತ್ತೆ ಅಂತ ಹೇಳಲಾಗುತ್ತದೆ. ಅಂದರೆ ಧನಲಕ್ಷ್ಮಿ ಪೂಜೆಗೆ ಸೂಕ್ತ ಸಮಯ ಬಂದು 2025 ಅಕ್ಟೋಬರ್ 20ರಂದು ರಾತ್ರಿ 8:28 11:40 ಇರುತ್ತೆ. ಧನಲಕ್ಷ್ಮಿ ಪೂಜೆನ ಮಾಡ್ಕೋಬೋದು. ಹಾಗೆ 2025ರ ಅಕ್ಟೋಬರ್ 21ರಂದು ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ಪೂಜೆ ಮಾಡುವುದಕ್ಕೆ ಒಳ್ಳೆಯ ದಿನವಾಗಿದೆ. ಈ ದಿನ ಮಹಾಲಕ್ಷ್ಮಿ ಅಥವಾ ಕುಬೇರನ ಪೂಜೆಯನ್ನು ಬೆಳಗ್ಗೆ 6:20 7:20 ಒಳಗಡೆ ಮಾಡಬಹುದು. ಅಥವಾ ಬೆಳಗ್ಗೆ 7:56 11:56 ಅಮಾವಾಸ್ಯೆ ಪೂಜೆ ಸಹ ಮಾಡಬಹುದಾಗಿದೆ. ಇನ್ನು 2025ರ ಅಕ್ಟೋಬರ್ 22ರಂದು ದೀಪಾವಳಿ ಬಲಿಪಾಡ್ಯಮಿ ಪೂಜೆ, ಸರಸ್ವತಿ ಪೂಜೆ ಮತ್ತು ಗೋಪೂಜೆ ಮಾಡಲಾಗುತ್ತದೆ. ಈ ದಿನ ಬೆಳಗ್ಗೆ 6:21 7:09 ಹಾಗೂ ಬೆಳಗ್ಗೆ 8ರಿಂದ ಮಧ್ಯಾಹ್ನ 12 ಪೂಜೆ ಸಲ್ಲಿಸಲು ಸೂಕ್ತ ಸಮಯವಾಗಿದೆ. ಅಂದರೆ ಗೋಪೂಜೆಗೆ ಒಳ್ಳೆಯ ಸಮಯ ಆಗಿದೆ. ಇನ್ನು 2025ರ ಅಕ್ಟೋಬರ್ 23ರಂದು ಬಿದಿಗೆ ತಿಥಿಯಾಗಿದೆ. ಅಂದರೆ ಬಿದಿಗೆ ತಿಥಿ ಅನ್ನೋದು ಆರಂಭವಾಗುತ್ತದೆ. ಈ ದಿನವನ್ನು ಭಾತೃತ್ವ ದಿನವಾಗಿ ಆಚರಣೆ ಮಾಡಬಹುದು ಅಂತ ಜ್ಯೋತಿಷ್ಯರು ಸಹ ಹೇಳ್ತಾರೆ. ನೋಡಿದ್ರಲ್ಲ, ಧನಲಕ್ಷ್ಮಿ ಪೂಜೆಗೆ ಒಳ್ಳೆ ಸಮಯ, ಹಾಗೆ ಗೋಪೂಜೆಗೆ ಒಳ್ಳೆ ಸಮಯ, ಹಾಗೆ ದಸರಾ ಹಬ್ಬದಲ್ಲಿ ಯಾರು ಅಂಗಡಿ ಮುಂಗಟ್ಟುಗಳು ಪೂಜೆ ಮಾಡ್ದಿರ ಇರೋರು ಈ ದಿನ ಮಾಡ್ಬೋದು. ಯಾವ ಸಮಯದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಈ ದಿನ ಮಾಡಿ. ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.